गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 1ನೆಯ ಸಂಧಿ ಶುರುವಾಗಿ 10ನೆಯ ಸೂತ್ರ ಶುರುವಾಗಿದೆ. 1ನೆಯ ಸಂಧಿ ಒಳಗೆ 10ನೆಯ ಸೂತ್ರ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರ? ಅನ್ನ ವಿಕಾರದಿಂದ ನಮ್ಮ ಶರೀರದೊಳಗ ಏನೇನ್ ಆಗ್ತಾವ ಅನ್ನುವಂಥದ್ದನ್ನ ಹೇಳ್ತಾರ. ಈ ಅನ್ನದ ವಿಕಾರದಿಂದ 7 ಧಾತುಗಳು ಆಗ್ತಾವ. 7 ಧಾತುಗಳಿಂದ ಈ ಶರೀರ ಆಗ್ತದ ಅನ್ನುವಂಥದ್ದನ್ನ ಹೇಳ್ತಾರ ಅವರು. ಇವಾಗ 11ನೆಯ ಸೂತ್ರದಲ್ಲಿ ಹೇಳ್ತಾರೆ. 11ನೆಯ ಸೂತ್ರದಲ್ಲಿ ಸ್ವಲ್ಪ ಕೆಲವು ನುಡಿಗಳನ್ನ ಹೇಳ್ಬೇಕಾಗ್ತದೆ. 10ನೇ ಸೂತ್ರದಲ್ಲಿ ವೈಕಾರಿಕಾದಿ ಅಹಂಕಾರಗಳ ಬಗ್ಗೆ ಹೇಳಿದ್ರು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರಗಳ ಬಗ್ಗೆ ಅದನ್ನ ಹೇಳಿ, ಇವಾಗ 11ನೇ ಸೂತ್ರದಲ್ಲಿ ಅನ್ನ ವಿಕಾರದಿಂದ 7 ಧಾತುಗಳು ಆದವು. ಅದಕ್ಕ ಆ ರೀತಿಯಿಂದ ಈಗ ಶರೀರ ಉತ್ಪನ್ನ ಆಯಿತು ಅನ್ನುವಂಥದ್ದನ್ನ ಹೇಳ್ತಾರ. 11ನೇ ನುಡಿಯಲ್ಲಿ ಸೂತ್ರದಲ್ಲಿ ಹೇಳ್ತಾರ. ತಿಳಿ ಅನ್ನ ರಸವೇಳು ಧಾತುವೆನಿಸಿ ಗರ್ಭದೋಳು ಜನಿಪುದು ತೋರ ತನ್ನುವಿದು. ಈ ಸಪ್ತಧಾತುಗಳಿಗೆ ಕಾರಣ ಆಗಿರುವಂತದ್ದು ಏನಂದ್ರೆ ಅನ್ನ ಯಾವಾಗ ಊಟ ಮಾಡ್ತಾರ, ಮಾಡಿದ ನಂತರ ಅದು ಅನ್ನದ ರಸನೇ ಸಪ್ತಧಾತುಗಳಾಗಿಬಿಡ್ತದ. ಈ ವಿಚಾರಗಳನ್ನ ಹೇಳ್ತಾ ಬರ್ತಾರ ಅವರು. ಈಗ ಮೊನ್ನೆಯ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿ ಇಲ್ಲಿ ಕೂಡ ಏನ್ ಹೇಳ್ತಾರಂದ್ರ 4ನೆಯ ನುಡಿಯಿಂದ ನಾವು ತಗೊಳ್ಳೋಣ. ಯಾವ ರೀತಿ ಹೇಳ್ತಾರ ಅಂತಂದ್ರ, ಪರಮಾತ್ಮ ಮೈತ್ರಿಯ ಕೇಳು ಅನ್ನುವಂಥ ವಿಚಾರದಲ್ಲಿ ಪರಮಾತ್ಮ ಸತ್ತು ಮತ್ತೆ ಈ ಜಗತ್ತಿಗೆ ಉಪದಾನ ಕಾರಣ ಆಗಿದ್ದಾನ. ಅವಾಗ ಪ್ರಕೃತಿ ಅಂತ ಹೇಳಿಸಿಕೊಳ್ಳುವಂಥದ್ದು ಚಿತ್ತು ಜಗತ್ತಿಗೆ ನಿಮಿತ್ತ ಕಾರಣವಾದ್ರಿಂದ ಪುರುಷ, ಪ್ರಕೃತಿ ಪುರುಷರಿಂದನೇ ಈ ಜಗತ್ತಿನ ಕಾರ್ಯ ಆಯ್ತು ಅನ್ನುವಂಥದ್ದನ್ನ ಮೊನ್ನೆ ವಿಚಾರದಲ್ಲಿ ಹೇಳಿದ್ದಾಯ್ತು. 4ನೇ ನುಡಿಯಲ್ಲಿ ಹೇಳ್ತಾರ, ಈ ಶರೀರಗಳಲ್ಲಿ ಅನ್ನವು ಅದು ಜಠರಾಗ್ನಿಯಿಂದ ಏನಾಗ್ತದೆ, ಸಪ್ತಧಾತು ವಿಕಾರ ಪಡಿತದ ಅನ್ನುವಂಥದ್ದನ್ನ ಹೇಳ್ತಾರ ಅವರು. ಅವರು ಅನುಭವಿಸಿದ ಅನ್ನವೇ ಸಪ್ತ ಭಾಗದಿಂದವೇ ದಿನಕ್ಕೆ ಉದಿರಾಗ್ನಿಯ ವ್ಯವಹಾರದಿಂದ ಪಚಿಸಿ ಸಪ್ತಧಾತು ಸಂಭವಿಸುವ ಅವರ ಒಡಲೋಳುಗಳೋಳು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಅವರಂದ್ರೆ ತಂದೆ ತಾಯಿಗಳು ಊಟ ಮಾಡಿದಂಥದ್ದು, ಅನುಭವಿಸಿದ ಅನ್ನವೇ ಅಂದ್ರೆ ಊಟ ಮಾಡಿದಂತ ಅನ್ನ. ಅದು ಅನ್ನ ಏನಾಗ್ತದಂದ್ರ ಈ ಜಠರ ಅಗ್ನಿಯಿಂದ ಅದು ಪಾಕ ಆಗ್ತದ, ಜೀರ್ಣ ಆಗ್ತದೆ. ಆ ಶರೀರದಲ್ಲಿ ಜೀರ್ಣ ಆದಂತ ಅನ್ನದ ರಸ ಅದು ಸಪ್ತಧಾತು ರೂಪ ಆಗಿ ಹೊಂದುತ್ತದೆ, ಪರಿಣಾಮ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ತಂದೆ ತಾಯಿ ಊಟ ಮಾಡಿದಂತ ಅನ್ನ ಏನಾಗ್ತದ, 7 ಭಾಗದಿಂದ 7 ದಿನಕ್ಕೆ ಸಪ್ತ ದಿನಕ್ಕೆ ಅಂತ ಹೇಳ್ತಾರೆ. ಅಂದ್ರೆ 7 ದಿನಗಳಲ್ಲಿ ಅದೇನಾಗ್ತದ, ಹೊಟ್ಟೆಯಲ್ಲಿರುವ ಜಠರಾಗ್ನಿಯಿಂದ ಏನಾಗ್ತದ, ಆ ವ್ಯವಹಾರದಿಂದ ಅನ್ನ ಜೀರ್ಣ ಆಗ್ತದೆ. ಹಾಗೆ ಸಪ್ತಧಾತುಗಳು ಆಗ್ತವ ಅನ್ನುವಂಥದ್ದನ್ನ ಹೇಳ್ತಾರ. ಈ ಕ್ರಮವಾಗಿ ಆಗ್ತಾವ 7 ಧಾತುಗಳು. ಮತ್ತೆ ಹೆಂಗಾಗ್ತಾವ ಅಂದ್ರೆ ಅವು ಕೂಡ ಕ್ರಮವಾಗಿ ಆಗ್ತಾವ ನಮ್ಮ ಶರೀರದಲ್ಲಿ ಸಪ್ತಧಾತುಗಳು. 5ನೇ ನುಡಿಯಲ್ಲಿ ಮೊದಲು ರುಧಿರ ಒಹುದದರಿಂದೆ ಮಾಂಸ ಅಂತದರಿಂದೆ ಮೇಧಸ್ಸು ಅದರಿಂದೆ ಉದಿಪುದು ನರವದರಿಂದ ಅಸ್ಥಿ ಮಜ್ಜೆಯಂತದರಿಂದೆ ರೇತು ಇಂತೊಗೆವು ಅಂತ ಹೇಳ್ತಾರ. ಮೊದಲು ಏನಾಯ್ತು, ಅನ್ನದ ರಸದಿಂದ ಮೊದಲು ನಮ್ಮ ಶರೀರದಲ್ಲಿ ಏನಾಗ್ತದ, ಊಟ ಮಾಡಿದಂತ ಅನ್ನ ಜೀರ್ಣ ಆದ ನಂತರ ಮೊದಲು ಏನಾಗ್ತದ ಅಂದ್ರ ರಕ್ತ ಆಗ್ತದ. ಆ
ರಕ್ತ ಏನಾಗ್ತದ, ಆ ರಕ್ತವೇ ಆಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿ ಆ ಕಠಿಣ ಭಾಗವನ್ನ ಹೊಂದುತ್ತದೆ. ಅದು ಸ್ವಲ್ಪ ಗಟ್ಟಿ ಆಗ್ತದ ರಕ್ತ. ಅದೇ ರಕ್ತ ಏನಾಗ್ತದ, ಕಠಿಣ ಭಾಗವನ್ನ ಹೊಂದಿದಾಗ ಅದು ಮಾಂಸ ಅಂತ ಅನ್ಸ್ಕೊಳ್ತದ. ಅದೇ ರಕ್ತನೇ. ಅದಕ್ಕೆ ಅದರ ಮೊದಲು ರುಧಿರ, ರುಧಿರ ಅಂದ್ರೆ ರಕ್ತ. ಅದರಿಂದ ಏನಾಯ್ತು, ಮಾಂಸ ಆಯ್ತು, ನಮ್ ಶರೀರದೊಳಗ ಮಾಂಸ ಆಯ್ತು. ಮತ್ತ ಅದರಿಂದ ಏನಾಯ್ತು ಅಂದ್ರ ಆ ಒಂದು ಮೇಧಸ್ಸು ಅನ್ನುವಂಥದ್ದು ಆಗ್ತದೆ. ಅದು ಒಂಥರ ಶಕ್ತಿಯಿಂದ ಕೂಡಿದಂಥದ್ದು ಅಂತ ಹೇಳ್ತಾರೆ ಅವರು. ಅದು ಮೇಧಸ್ಸಾಯ್ತು ಅಂತ ಕೂಡ ಹೇಳ್ತಾರೆ. ಮತ್ತ ಅದರಿಂದ ಏನಾಯ್ತಪ್ಪ ಅಂತಂದ್ರ ನರ, ನರ ಅನ್ನುವಂಥದ್ದು ಆಗ್ತದೆ. ಆ ಮೇಧಸ್ಸಿನಿಂದ, ಆ ಮೇಧಸ್ ಅಂದ್ರೆ ಅದು ಬಿಳಿ ಕಲರ್ ಇರ್ತದ ಶರೀರದೊಳಗ, ಮೇಧಸ್ಸು. ಅದರಿಂದ ಏನಾಯ್ತು ಅಂದ್ರ ನರ ಆಗುವಂಥದ್ದು. ಮತ್ತೆ ನರಗಳಿಂದ ಏನಾಯ್ತಪ್ಪ, ನರ ಅದರಿಂದ ಅಸ್ಥಿ, ಅಸ್ಥಿ ಅಂದ್ರೆ ಎಲುಬು, ಎಲುಬು ಆಗುವಂಥದ್ದು ನೋಡ್ರಿ. ಅದಕ್ಕ ಮತ್ತೆ ಅದರಿಂದ ಏನಾಯ್ತು ಅಂದ್ರ ಮಜ್ಜೆ. ಮಜ್ಜೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಈ ಎಲುಬಿನೊಳಗ ಒಂದು ಸ್ವಲ್ಪ ಲಿಕ್ವಿಡ್ ತರ ಇರ್ತದ, ಅದಕ್ಕ ಮಜ್ಜೆ ಅಂತ ಹೇಳ್ತಾರ. ಆ ಮಜ್ಜೆಯಿಂದ ಏನಾಯ್ತು ಅಂದ್ರೆ ರೇತಸ್ಸು. ಈ ರೀತಿ ಸಪ್ತಧಾತುಗಳು ಉತ್ಪನ್ನ ಆದವು ಅಂತ ಕೂಡ ಹೇಳ್ತಾರೆ. ರುಧಿರ 1, ಮಾಂಸ 2, ಮೇಧಸ್ಸು 3, ನರ 4, ಅಸ್ಥಿ 5, ಮಜ್ಜೆ 6, ರೇತು 7. ಸಪ್ತ ಧಾತುಗಳು ಉತ್ಪನ್ನ ಆದವು ಇದ್ರಂಗ ಅಂತ ತಿಳ್ಕೊ. 6ನೇ ನುಡಿಯಲ್ಲಿ ಕೂಡ ಏನ್ ಹೇಳ್ತಾರ, ಈ ಅನ್ನ ಪುರುಷನಲ್ಲಿ ವಿಶೇಷವಾಗಿ ಏನಾಗ್ತದ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರ. 6ನೇ ನುಡಿಯಲ್ಲಿ ಹೇಳ್ತಾರ ಏನೇನಾಗ್ತದ. ಪುರುಷನಲ್ಲಿ ಅನ್ನ ಒಂದು ವಿಶೇಷವಾಗಿರುವಂತದ್ದು ಆಗ್ತದೆ. ಅದು ಏನಾಗ್ತದ ಪುರುಷನಲ್ಲಿ ಮತ್ತೆ ಸ್ತ್ರೀಯಲ್ಲಿ ಏನಾಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಸಸಿನೆ ಕೇಳು 7 ದಿನಕ್ಕೆ ಪುರುಷನೋಳ ಅನ್ನ ರಸವದು ರೇತುಬಹುದು, ಮತ್ತೆ ಬಿಸದಾಕ್ಷಿ ರೇತುವೆನಿಸಲಾರದು ಅಬಲೆಯೋಳೆನಿಸುವುದು ರಕ್ತ ರೂಪಿಂದದು ಅಂತ ಹೇಳ್ತಾರ. ಏನ್ ಹೇಳ್ತಾರ, ಸಸಿನೇ ಕೇಳು 7 ದಿನಕ್ಕೆ ಅಂದ್ರ ಈ ಸ್ತ್ರೀಯಳೆ, ಸಸಿನಿ ಅಂದ್ರ ಸ್ತ್ರೀಯಳೆ ಅಂತ ಹೇಳ್ತಾರ ಅವ್ರು. ಕೇಳು, ಕೇಳು ಅಂತ ಹೇಳ್ತಾರೆ, ಏಕಾಗ್ರ ಚಿತ್ತದಿಂದ ಕೇಳು. ಯಾಕಂದ್ರ ಮನಸ್ಸು ಅಲ್ಲಿ ಇಲ್ಲಿ ಬಿಟ್ರ ಕೆಲಸ ಆಗಂಗಿಲ್ಲ. ಇನ್ವಾಲ್ವ್ ಇರ್ಬೇಕು, 100% ಇನ್ವಾಲ್ವ್ ಆಗಿ ಕೇಳು ಮೈತ್ರ ಅಂತ ಹೇಳ್ತಾರ. ಯಾಕಂದ್ರೆ ಈ ಮನಸ್ಸು ಬಹಳಷ್ಟು ಇದು ಇರ್ತದೆ, ಅದನ್ನ ಮನಸ್ಸು ಹಿಡಿದು ಇಟ್ಕೊಂಡ್ ಕುಂದ್ರೋದು ಬಹಳ ಕಷ್ಟ ಆಗ್ತದೆ. ಇದು ಒಂದು ದೊಡ್ಡ ಸಾಧನೆ. ಶರೀರ ಕೂತ್ಕೊಂಡದ್ ಖರೆ, ಆದ್ರ ಮನಸ್ಸು ಅಲ್ಲೆಲ್ಲಿ ಬಿಟ್ರೆ ಇದು ಕೇಳಕ್ ಆಗ್ತೇನೆ ಅಂದ್ರೆ ಆಗಲ್ಲ. ಅದಕ್ಕೆ ಪದೇ ಪದೇ ಮೈತ್ರಾದೇವಿಗೆ ಕೇಳಂತ ಹೇಳ್ತಾ ಇದ್ದಾರ ಅವರು. ಯಾಕಂತಂದ್ರ ಮೈತ್ರಾದೇವಿಗೆ ಕೇಳಂತಂದ್ರ ಇಂಥದನ್ನೇ ಪಡ್ಕೊಳ್ಬೇಕನ್ನುವಂತ ಮೈತ್ರಾದೇವಿ ಇದಕ್ಕಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾಳ, ಅಂತವ್ರಿಗೆ ಕೇಳು ಅಂತಂದಾರ. ಅಂದಾಗ ನಾವೆಲ್ಲ ಎಷ್ಟು ಏಕಾಗ್ರತೆಯಿಂದ ಇದನ್ನ ತಗೊಳ್ಬೇಕನ್ನುವಂಥದ್ದನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಇಲ್ಲಿ ಅಂದ್ರೆ ಸ್ತ್ರೀಯಳೆ ಕೇಳು ಅಂದ್ರೆ ಏಕಾಗ್ರ ಚಿತ್ತದಿಂದ ಕೇಳು, ಆಲಿಸು. 7 ದಿನಕ್ಕೆ ಅಂದ್ರೆ 1 ವಾರದಲ್ಲಿ ನೋಡ್ರಿ. ಪುರುಷನೋಳ ಅನ್ನವದು, 1 ವಾರದಲ್ಲಿ ಪುರುಷನೋಳು ಏನಾಗ್ತದ ಅನ್ನದು, ಅನ್ನ ರಸವದು ನೋಡ್ರಿ. ರೇತುಬಹುದು, ಅಲ್ಲೇನಾಗ್ತದ ರೇತು ಆಗ್ತದ. ಪುರುಷನ ಒಂದು ಶರೀರದಲ್ಲಿ 7 ದಿನಗಳಲ್ಲಿ ಊಟ ಮಾಡಿದಂತ ಅನ್ನ 7 ದಿನಗಳಲ್ಲಿ ಪುರುಷನ ಶರೀರದಲ್ಲಿ ವೀರ್ಯ ರೂಪ ಆಗ್ತದ. ಪುರುಷನಲ್ಲಿ ಏನಾಗ್ತದ, ವೀರ್ಯ ರೂಪ ಆಗ್ತದ. ಸ್ತ್ರೀಯರ ಶರೀರದಲ್ಲಿ ಏನಾಗ್ತದ, ಸ್ತ್ರೀಯಳ ಒಂದು ಶರೀರದಲ್ಲಿ ಅದು ವೀರ್ಯ ಆಗಂಗಿಲ್ಲ. ವೀರ್ಯ ಆಗದೆ ರಕ್ತ ಆಗ್ತದೆ. ಅಂದ್ರ ಪುರುಷನಲ್ಲಿ ಊಟ ಮಾಡಿದಂತ ಅನ್ನ ಏನಾಗ್ತದ, ಪುರುಷನಲ್ಲಿ ವೀರ್ಯ ಆಗ್ತದ, ಸ್ತ್ರೀಯಲ್ಲಿ ರಕ್ತ ಆಗ್ತದ. ಇದಕ್ಕೆ ಕಾರಣ ಏನಂತಂದ್ರ ಅನ್ನ ಊಟ ಮಾಡಿದ ಮೇಲೆ ಪುರುಷನ ಬಲಭಾಗಕ್ಕೆ ಬೀಳ್ತದಂತ. ಊಟ ಮಾಡಿದ್ಮೇಲೆ ಊಟ ಮಾಡಿದಂತ ಅನ್ನ ಎಲ್ಲಿ ಬೀಳ್ತದಂದ್ರ ಪುರುಷನ ಬಲಭಾಗಕ್ಕೆ ಬೀಳ್ತದಂತ. ಅಲ್ಲಿ ಆ ಬಲಭಾಗ
ಸೂರ್ಯನ ಅಭಿಮಾನಿ ಇರ್ತದಲ್ಲಿ. ಅದಕ್ಕೆ ಅಲ್ಲಿ ಆ ಸೂರ್ಯನ ಅಭಿಮಾನಿ ಆಗಿರೋದ್ರಿಂದ ಆ ಶುಭ್ರವಾದ ಶುಕ್ಲ ಅಲ್ಲಿ ಆಗ್ತದೆ, ಅಂದ್ರೆ ವೀರ್ಯ ಆಗ್ತದೆ ಅಲ್ಲಿ. ಮತ್ತೆ ಸ್ತ್ರೀ ಊಟ ಮಾಡಿದಂತ ಅನ್ನ ಎಲ್ಲಿ ಬೀಳ್ತದ ಅಂದ್ರೆ ಎಡ ಭಾಗಕ್ಕೆ ಬೀಳ್ತದ. ಅದಕ್ಕೆ ಹೆಚ್ಚಾಗಿ ಸ್ತ್ರೀದು ಕೈ ನೋಡ್ಬೇಕಾದ್ರೆ ಎಡಗಡೆ, ಪುರುಷನ ಕೈ ನೋಡ್ಬೇಕಾದ್ರೆ ಬಲಗಡೆ. ಅದು ಕೆಲವೊಂದು ಹೇಳ್ತಾರೆ ನೋಡ್ರಿ, ಎಷ್ಟೊಂದು ಒಂದು ಆಡು ಭಾಷೆಯಲ್ಲಿ ಕೆಲವೊಂದ್ರಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ನೋಡ್ಬೇಕಾದಾಗ ಇದೆಲ್ಲ ಇಂದಿನ ವಿಚಾರಗಳು ಇರ್ತಾವಲ್ಲಿ, ಒಂದು ವಿಶೇಷವಾದಂತ ವಿಚಾರಗಳು ಇರ್ತಾವಲ್ಲಿ. ಅದಕ್ಕೆ ಇಲ್ಲಿ ಸ್ತ್ರೀಯರಲ್ಲಿ ಅನ್ನವು ಎಡಭಾಗಕ್ಕೆ ಬೀಳುತ್ತದೆ. ಅಲ್ಲಿ ಯಾವ ಒಂದು ದೇವತೆ ಅಭಿಮಾನಿ ಅಂದ್ರೆ ಚಂದ್ರನ ಅಭಿಮಾನಿ ಇರ್ತಾನಲ್ಲಿ. ಹಂಗಾಗಿ ಸ್ತ್ರೀ ಊಟ ಮಾಡಿದಂತ ಅನ್ನ ಎಡಕ್ಕೆ ಬಿದ್ದಾಗ ಅಲ್ಲಿ ಚಂದ್ರನ ಅಭಿಮಾನಿಯಾಗಿರ್ತಾನ. ಅದರಿಂದ ಅಲ್ಲಿ ಶುಭ್ರವಾಗದೆ ಕೆಂಪು ಬಣ್ಣದ ಒಂದು ರಕ್ತ ಆಗ್ತದೆ. ಈ ರೀತಿ ತಿಳ್ಕೋಬೇಕು ಅಂತ ಹೇಳ್ತಾರ ಮೈತ್ರ. ಈ ರೀತಿ ತಿಳ್ಕೊ. ಅದು ಹೆಂಗ್ ಕೇಳಕತ್ತಿ ಅಂದ್ರೆ ಏಕಾಗ್ರ ಚಿತ್ತದಿಂದ ಕೇಳು ಅಂತ ಹೇಳ್ತಾರ. ಯಾಕಂದ್ರೆ ಜಗತ್ತಿನೊಳಗೆ ನೀನ್ ಏನ್ ಮಾಡಿದ್ರು ವ್ಯರ್ಥ ಅದಲ್ಲ ಮೈತ್ರ. ಎಷ್ಟು ಗಳಿಸಿದ್ರೇನು, 2 ಸಂಸಾರ ಮಾಡಿದ್ರೇನು, ಏನ್ ಮಾಡಿದ್ರೇನು, ಇದನ್ನೇ ಪಡ್ಕೊಳ್ಳದೆ ಇದ್ರೆ ನೀನ್ ಏನ್ ಮಾಡಿದ್ರು ವ್ಯರ್ಥ ಅಲ್ಲ ಮೈತ್ರ. ಏಕಾಗ್ರ ಬುದ್ಧಿಯಿಂದ ಕೇಳು 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 ಅಂತ ಹೇಳ್ತಾರ. ಯಾಕಂದ್ರ ಬಹಳ ಅದ್ಭುತವಾದಂಥದ್ದು ಈ ಜ್ಞಾನ. ಮನುಷ್ಯ ಹುಟ್ಟಿ ಬಂದಿದ್ದೆ ಇದಕ್ಕಾಗಿ ಬಂದು ಇದನ್ನೇ ವ್ಯರ್ಥವೇ ಕಳ್ಕೊಂಡ್ಬಿಟ್ರೆ ಅರ್ಥನೇ ಇಲ್ವಲ್ಲ. ಅದಕ್ಕೆ ಮೂರ್ಖತನ ಮುಂದೆ ಇಟ್ಟಂಗ ಆಗ್ತದೆ ಇನ್ ಕಳ್ಕೊಂಡ್ಬಿಟ್ರ. ಮಹಾತ್ಮರು ಹೇಳುವಂತ ವಾಕ್ಯಗಳು ನೋಡ್ರಿ ಇವು. ಯಾವ್ದ್ಯಾವ್ದಕ್ಕೋ ನಾವು ಸತ್ಯ ಅಂತ ಮಾಡ್ತೀವಿ, ಅದರಿಂದನೇ ಸುಖ ಅಂತ ಅದ್ರ ಬೆನ್ನು ಹತ್ತಿತೀವಿ. ಸುಖ ಇದ್ದ ಮಾರ್ಗವನ್ನ ಬಿಡ್ತೀವಿ, ದುಃಖದ ಮಾರ್ಗವನ್ನ ಹಿಡಿದು ಸುಖವನ್ನು ಹುಡುಕ್ತಿವಲ್ಲ. ಅದಕ್ಕೆ ಮೈತ್ರ ದೊಡ್ಡ ಕೆಲಸ ಮಾಡ್ಕೊಳಕತ್ತೀವಿ. ಅದಕ್ಕೆ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವ್ರು ಯಾರು ಉಂಟಂತ ಹೇಳಿದಾರ ಅವರು. ಇದು ಸಾಮಾನ್ಯ ಅಲ್ಲ. ಈ ಮಾರ್ಗಕ್ಕೆ ಬಂದಿದ್ದನ್ನು ತಿಳ್ಕೋಬೇಕಂತ ಕುಂದ್ರುವಂತ ಭಾವ ಬಂದದಂದ್ರೆ ಇದು ಸಾಮಾನ್ಯ ಅಲ್ಲ ಮೈತ್ರ. ಕೇಳು ಅನ್ನುವಂಥದ್ದನ್ನೇ ಹೇಳ್ತಾರ. ಸಪ್ತ ಧಾತೋತ್ಪತ್ತಿ ನಿರೂಪಣೆ ಸೂತ್ರ 11ಕ್ಕೆ ಪದ 105 ಅಂತ ಹೇಳಿ ಇವಾಗ ನಾವು 12ನೆಯ ಸೂತ್ರ ನೋಡೋಣ. ಸಪ್ತಧಾತುಗಳ ಬಗ್ಗೆ ಅಲ್ಲಿ ಹೇಳಿದ್ರಿ. ಈ ಸೂತ್ರದಲ್ಲಿ ಗರ್ಭ ಹೆಂಗ್ ನಿಲ್ತದ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ, ಯಾವ ರೀತಿಯಾಗಿ ಅನ್ನುವಂಥದ್ದನ್ನ ಇಲ್ಲಿ ಕೂಡ 12ನೆಯ ನುಡಿಯಲ್ಲಿ ನೋಡೋಣ. ಜನನಿ ಜನಕರ ಮೇಳನದಿಂದೆ ತನುವಿದು ಜನಿಸುಗಮ್ಮ ಜೀವ ನೊಡಗೂಡಿ ಅಂತ ಹೇಳ್ತಾರ. ಏನ್ ಹೇಳ್ತಾರ? ಜನನಿ ಜನಕರ, ಜನನಿ ಅಂದ್ರ ತಾಯಿ, ಜನಕ ಅಂದ್ರ ತಂದೆ. ಇವರು ಕೂಡಿದ ನಂತರ ಆ ರೇತು ರಕ್ತ ಒಂದಾದಾಗ ಈ ಶರೀರ ಆಗ್ತದ. ಈ ಶರೀರ ಹೆಂಗಾಗ್ತದಪ್ಪ ಅಂದ್ರೆ ಜೀವನಿಂದ ಸಹಿತ ಉತ್ಪನ್ನ ಆಗ್ತದ. ಅಂದ್ರ ಜೀವಾತ್ಮ ಮೊದಲು ಎಲ್ಲಿ ಬಂದ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಜೀವಾತ್ಮ ಮೊದಲು ಹುಟ್ಟಿದ್ದ ಎಲ್ಲಿ ಅಂದ್ರೆ ತಂದೆಯಲ್ಲಿ, ರೇತುವಿನಲ್ಲಿ ಇರ್ತದ ಜೀವ. ಅದು ತಾಯಿಯಲ್ಲಿ ರಕ್ತ ಆಗಿರುವಂತದ್ದಲ್ಲ. ಇಲ್ಲಿ ರೇತು ರಕ್ತದಿಂದ ಕೂಡಿದಂತದ್ರಿಂದ ಈ ಶರೀರ ಉತ್ಪನ್ನ ಆಗ್ತದ ತಿಳ್ಕೊ. ಅದಕ್ಕ ತೋರುವ ಸ್ಥೂಲ ಶರೀರ ಜೀವನಿಂದ ಸಹಿತವಾಗಿರ್ತದ, ಉತ್ಪನ್ನ ಆಗಿರ್ತದ. ಅದಕ್ಕ ಈ ಜೀವಾತ್ಮ ಕೂಡ ಹೆಂಗ ಉತ್ಪನ್ನ ಆಗಿರ್ತಾನ? ಬಹಳ ಅದ್ಭುತ, ಬಹಳ ಅದ್ಭುತ. ಅದ್ ಹೆಂಗಾಗ್ತಾನಂದ್ರ ಕರ್ಮಾನುಗತಿಯಿಂದ ಆತ ಗರ್ಭಕ್ ಪ್ರವೇಶ ಆಗ್ತಾನ. ಅದಕ್ಕೆ ಎಲ್ಲೆಲ್ಲೋ ಯಾರ್ಯಾವ ಗರ್ಭದಲ್ಲಿ ಯಾವ್ಯಾವ ಜೀವಾತ್ಮರ್ ಹಂಗ್ ಬರಂಗಿಲ್ಲ, ಒಂದಕ್ಕೊಂದು ಲಿಂಕ್ ಇರ್ತದ. ಅದಕ್ಕೆ ಕ್ರಮ ಅನ್ನುವಂಥದ್ದು ಬಹಳ ಮುಖ್ಯ. ಯಾರ್ಯಾರ ಪಾಪ ಪುಣ್ಯ ಏನೇನ್ ಇರ್ತಾವ ಅವ್ರವ್ರ ಬೆನ್ನಿಗೆ ಇರ್ತದ. ಅವ್ರವ್ರ ಇಂತಿಂತ ಗರ್ಭದಲ್ಲಿ ಬರ್ಬೇಕಂದ್ರ ಪಾಪ ಪುಣ್ಯಕ್ಕನುಸಾರವಾಗಿ ಆಯಾ ಗರ್ಭಕ್ ಬರುವಂತದ್ದು ಇರ್ತದ ಪ್ರತಿಯೊಂದು ಜೀವಿಗಳಲ್ಲಿ. ಇಲ್ಲಿ ಉದ್ಬೀಜ, ಸ್ವೇದಜ, ಅಂಡಜ ಮತ್ತೆ ಜರಾಯುಜ ಅನ್ನುವಂತ ಜೀವಿಗಳೇನು ಉತ್ಪನ್ನ ಆಗ್ತಾವ ಅವೆಲ್ಲ ಬರ್ತಾವಂದ್ರು ಕೂಡ ಪಾಪ ಪುಣ್ಯದ ಒಂದು ಕರ್ಮದಿಂದನೇ ಬರ್ತಾವ. ಒಂದು ತಾಯಿ ಗರ್ಭಕ್ಕೆ ಬರ್ಬೇಕಾದ್ರೂ ಕೂಡ ಸಾಮಾನ್ಯ ಅಲ್ಲ, ಅದು ಕರ್ಮಕ್ಕನುಸಾರವಾಗಿ ಆ ಗರ್ಭವನ್ನ ಆಸ್ಕೊಂಡು ಬಂದಿರ್ತದ ಜೀವಾತ್ಮ. 1ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಭೂತ ವಿಕೃತಿ ಕರ್ಮ ಪಾಕದಿಂ ಪುರುಷ ನೋಡ್ ಓತು ಮುದಿಸಿ ಜೀವನ ಪಿಂಡ ರೇತುದೊಡನೆ ಕೂಡಿ ರತಿಯೋಗದೊಳು ಮತ್ತೆ ಮಾತೆ ಉದರದೊಳು ನಿಲ್ಲುವುದು. ನೋಡ್ರಿ, ಬಹಳ ಅದ್ಭುತವಾಗಿ ಹೇಳ್ತಾರ. ಭೂತ ವಿಕೃತಿ ಅಂದ್ರೆ ಪಂಚಭೂತಗಳ ವಿಕಾರಾತ್ಮಕವಾಗಿಯೂ, ಅಂದ್ರೆ ಈಗ
ಜೀವ ಏನು ಹೋಗ್ತದಲ್ಲ, ಜೀವ ಏನ ಅದಲ್ಲ, ಅದು ಪಾಪ ಪುಣ್ಯಕ್ಕನುಸಾರವಾಗಿ ಸ್ವರ್ಗವನ್ನ ಅನುಭವಿಸ್ಬೋದು, ನರಕವನ್ನ ಅನುಭವಿಸ್ಬೋದು. ಮತ್ತ ಆಯಾ ಒಂದು ಪಾಪ ಪುಣ್ಯಗಳ ಕರ್ಮ ಅಲ್ಲಿ ತೀರಿತು ಅಂತಂದಾಗ ತಿರ್ಗಾ ಮತ್ತೆ ಈ ಮೃತ್ಯು ಲೋಕಕ್ಕೆ ಬರುವಂಥದ್ದು. ಅದು ಬರ್ಬೇಕಾದ್ರೂ ಕೂಡ ಅಲ್ಲಿ ಹಲವಾರು ವಿಚಾರಗಳಂತಾರೆ. ಆಕಾಶ, ವಾಯು, ಅಗ್ನಿ, ಆಕಾಶದಲ್ಲಿ ಬರುವಂಥದ್ದು, ಮತ್ತೆ ಅಲ್ಲಿ ವಾಯುವಿನಲ್ಲಿ ಬರುವಂಥದ್ದು, ಮತ್ತೆ ಅಗ್ನಿಯಲ್ಲಿ ಬರುವಂಥದ್ದು, ಮತ್ತೆ ಜಲದಲ್ಲಿ ಬರುವಂಥದ್ದು, ಮತ್ತೆ ಪೃಥ್ವಿಯಲ್ಲಿ ಬರುವಂಥದ್ದು, ಪೃಥ್ವಿಯಿಂದ ಔಷಧಿ ಗಿಡಗಳಲ್ಲಿ ಬರುವಂಥದ್ದು, ಔಷಧಿ ಗಿಡಗಳಲ್ಲಿ ಈ ಅನ್ನ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಅಲ್ಲಿ ಪಾಪಕ್ಕನುಸಾರವಾಗಿ ಔಷಧಿ ಗಿಡಗಳು ಅಂತ ಹೇಳ್ತಾರಲ್ಲ ಈ ಗಿಡ ಮರಗಳು, ಅಲ್ಲಿ ಕೂಡ ಪಾಪಕ್ಕನುಸಾರವಾಗಿ ಅಲ್ಲಿ ಬಂದು ಸೇರ್ತಾವ. ಬಹಳಷ್ಟು ಪುಣ್ಯ ಮಾಡಿದ್ರ ಹಣ್ಣುಗಳಲ್ಲಿ ಬರುವಂಥದ್ದು, ಭತ್ತಗಳಲ್ಲಿ ಬರುವಂಥದ್ದು, ಮನುಷ್ಯರು ಊಟ ಮಾಡುವಂತ ಅನ್ನ ಪದಾರ್ಥಗಳಲ್ಲಿ ಬರುವಂಥದ್ದು, ಇಲ್ಲಾಂದ್ರೆ ಮತ್ತೆ ಸಸ್ಯಗಳಲ್ಲಿ ಹೋಗುವಂಥದ್ದು. ಯಾಕಂದ್ರೆ ಗಿಡ ಮರಗಳನ್ನ ತಿನ್ನುವಂತ ಪ್ರಾಣಿ ಪಕ್ಷಿಗಳಲ್ಲಿ ಅಲ್ಲಿ ಕೂಡ ಜೀವಾತ್ಮ ಅಲ್ಲಿ ಅದು ತಿಂದಾಗ ಮತ್ತೆ ಆ ಕರ್ಮಕ್ಕನುಸಾರವಾಗಿ ಈ ಆಯಾ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಹೋಗುವಂಥದ್ದು. ಈ ಆಯಾ ರೀತಿಯಿಂದ ಜೀವಾತ್ಮ ಶರೀರಗಳನ್ನ ತೊಡ್ಕೊಳ್ತಾನೆ ಔಷಧಿ ಗಿಡಗಳಲ್ಲಿ ಬರುವಂತ. ಅದಕ್ಕೆ ಹೇಳ್ತಾರ ಪಂಚಭೂತ ವಿಕಾರಾತ್ಮಕವಾಗಿ, ಅಂದ್ರೆ ಭೂತ ವಿಕೃತಿ ಕರ್ಮ ಪಾಕದಿಂ, ಅಂದ್ರೆ ಕರ್ಮದ ಪರಿಪಾಕದಿಂದಲೂ ಅಂತ ಹೇಳ್ತಾರ. ಅಂದ್ರೆ ಈ ಈ ಈ ಪರಿಪಾಕದಿಂದ ಅಂತಂದಾಗ ಈ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತ ಒಂದು ಪುಣ್ಯ. ಅದಕ್ಕೆ ಇಲ್ಲಿ ಬಹಳಷ್ಟು ವಿಚಾರ ಹೇಳ್ತಾರೆ. ಯಾರ್ದ್ಯಾರು ತಗೊಳಂಗಿಲ್ಲ ಪಾಪ ಪುಣ್ಯ. ನಾವೇನ್ ಕಟ್ಕೊಂಡು ಬಂದೀವಿ ನಾವೇ ಅನ್ಭವಿಸ್ಬೇಕು, ನಮಗ ಎಲ್ಲ ಸಿಗುವಂತ. ಅದಕ್ಕೆ ಅವ್ರ ಮಹಾತ್ಮರು ಹೇಳ್ತಾರೆ, ಅನಿಮಿತ್ತ ಹರಿಗಳೆನಿಪ ಕಾಮಾದಿಗಳಿಗಾಗಿ ತನು ಅನೇಕವನ್ನು ಕೊಟ್ಟೆ ಬಹುಭವಂಗಳಲ್ಲಿ, ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭು ಲಿಂಗವಾಗಿರಲು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ನಿನಗೊಂದು ಈ ದೇಹವನ್ನ ಮೀಸಲಿಡು ಅಂತ ಹೇಳ್ತಾರ ಅವ್ರು. ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ, ಹಲವಾರು ಜನ್ಮಗಳಲ್ಲಿ ಮಾಡಿದಂತ ಒಂದು ಪುಣ್ಯ ಪಾಪ ಕರ್ಮಗಳ ಪರಿಪಾಕದಿಂದ ಈ ಜೀವಾತ್ಮ ಹಲವಾರು ಶರೀರಗಳಲ್ಲಿ ಬರುವಂಥದ್ದು. ಲಿಂಗ ಶರೀರ, ಪುರುಷನ ಶರೀರದಲ್ಲಿ ಮೊದಲು ಉತ್ಪನ್ನ ಆಗಿರುವಂಥದ್ದು ನೋಡ್ರಿ. ಯಾಕಂದ್ರ ಈ ಶರೀರ ಎಲ್ಲಿ ಜೀವಾತ್ಮನ ಒಂದು ಸೂಕ್ಷ್ಮ ಶರೀರ ಏನದ, ಸೂಕ್ಷ್ಮ ದೇಹ ಅಂದ್ರ ಈ ಪುರುಷನ ಶರೀರದಲ್ಲಿ ಮೊದಲು ಉತ್ಪನ್ನ ಆಗಿರುವಂಥದ್ದು. ಅದೆಲ್ಲ ಜೀವಾತ್ಮ ಎಲ್ಲಿ ಬರ್ತಾನ, ಪುರುಷನಲ್ಲಿ ರೇತುವಿನಲ್ಲಿ ಬರುವಂಥದ್ದು ಉತ್ಪನ್ನ ಆಗಿ. ಅದು ಯಾಕಂದ್ರೆ ಆ ಜೀವಾತ್ಮ ರೇತುನುಡನೆ ಕೂಡ್ಕೊಂಡ್ಬಿಡ್ತಾನ. ಸಪ್ತಧಾತುಗಳಲ್ಲಿ ಕೊನೆಯದು ರೇತಸ್ಸು ಅಲ್ಲ, ರೇತಸ್ಸಿನಲ್ಲಿ ಈ ಜೀವಾತ್ಮ ಕೂಡ್ಕೊಂಡು ಬಳಿಕ ಪುರುಷನು ಸ್ತ್ರೀ ಒಡನೆ ಕೂಡಿದಾಗ ಅಲ್ಲೇನಾಗ್ತದ, ಆ ತಾಯಿಯ ಉದರದಲ್ಲಿ ಹೋಗಿ ನಿಂತ್ಕೊಳ್ತದ. ಆ ಒಂದು ಜೀವಾತ್ಮ ಏನಾಗ್ತದ, ತಾಯಿಯ ಉದರದಲ್ಲಿ ಗರ್ಭದಲ್ಲಿ ಹೋಗಿ ನಿಂತುಕೊಳ್ಳುವಂಥದ್ದು. ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ, ಅದು ಹೆಂಗ ಅಲ್ಲಿ ಯಾವ ರೀತಿ ಇರ್ತದ, ತಾಯಿ ಗರ್ಭದಲ್ಲಿ ಹೋಗಿ ಹಂಗ ನಿಂತ್ಕೊಂಡು ಅದು ಹೆಂಗ ರಕ್ಷಣೆಯಿಂದ ಇರ್ತದ ಅನ್ನುವಂಥದ್ದನ್ನ ಹೇಳ್ತಾರೆ. ಅದು ಬಳಿಕಲ್ಲಿ ದೈವಾನುಕೂಲತೆ ಭೋಗದೊದವಿದ ಕರ್ಮಾನುಗತಿಯಿಂದ ಉದರಾಗ್ನಿಯಿಂದ ಬೇದೆ ಸುರಕ್ಷಿತ ಮಿಹುದು, ಇದು ವೇದ ವಿದಿತವಂಗನೆ ನಂಬು. ನೋಡ್ರಿ, ನಂಬು ಅಂತ ಯಾಕೆ ಹೇಳ್ತಾರ, ಮತ್ತೆ ನೀವ್ ವಿಶ್ವಾಸ ಇಡದೆ ಇದ್ರ ಮುಂಜಾನೆಯಿಂದ ಸಂಜಿತನ ಕೌದಿ ಹೊಲ್ದು ಗಂಟ್ ಹಾಕದೆ ಇದ್ರೆ ಏನಾಗ್ತದ, ಎಲ್ಲ ವ್ಯರ್ಥ ಆಗ್ತದ. ಅದಕ್ಕೆ ಅವ್ರು ಹೇಳ್ತಾರ ನಂಬು. ಇದು ಹೆಂಗದ್ ಗೊತ್ತಾ, ವೇದದಲ್ಲಿ ಹೇಳಿದಂತದ್ದು ಹೇಳಕತ್ತೀನಿ ನಂಬು ಅಂತ ಹೇಳ್ತಾರ ಅವ್ರು. ಮೈತ್ರ, ಸುಮ್ನೆ ನಾ ಹೇಳಕತ್ತಿಲ್ಲ, ಇದು ವೇದದಲ್ಲಿ ಇರುವಂತದ್ದು, ವೇದ ಸಮ್ಮತವಾದಂತ ವಿಚಾರ ನಾನು ಹೇಳಕತ್ತೀನಿ ನಿನಗ. ಏನ್ ಹೇಳಕತ್ತೀನಿ, ಜೀವಾತ್ಮ ಪಿಂಡದೊಡನೆ ಕೂಡ್ಕೊಂತದಲ್ಲ, ರೇತಸ್ಸು, ಜೀವ ಕಳೆಯಿಂದ ಕೂಡಿದ ರೇತಸ್ಸು ತಾಯಿ ಶರೀರದಲ್ಲಿ ಅದೃಷ್ಟ ವಿಶೇಷದಿಂದ ಅಂದ್ರ ದೈವಾನುಕೂಲತೆಯಿಂದ, ನೋಡ್ರಿ, ಆ ಎಲ್ಲಾ ಗಂಡ ಹೆಂಡತಿ ಆದ್ರೆ ಎಲ್ಲರಿಗೂ ಮಕ್ಕಳು ಆಗ್ತಾವೇನಂದ್ರೆ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರೆ ದೈವಾನುಕೂಲತೆ ಬೇಕಲ್ಲಿ. ಬೇಕಾದಂತ ಇದು ಮಾಡಿದಾರ, ಬೇಕಾದಷ್ಟು ಕಂಡು ಹಿಡಿದಾರ ಅಂದ್ರೂ ಕೂಡ ಈ ಜೀವಾತ್ಮನ್ನ ಇದ್ ಮಾಡಕ್ ಯಾರಿಗೂ ಏನು ಆಗಂಗಿಲ್ಲ. ಬರುವಂತದಕ್ಕೂ ಯಾರು ಏನ್ ಮಾಡಕ್, ಜೀವಾತ್ಮ ಬರುವಂತದ್ದು ಕೂಡ ಯಾರು ಏನ್ ಮಾಡಕ್ ಆಗಂಗಿಲ್ಲ, ಆಮೇಲೆ ಹೋಗುವಂತದ್ದು ಕೂಡ ಯಾರು ಹಿಡಿಲಿಕ್ಕೆ ಆಗಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ದೈವಾನುಕೂಲತೆಯಿಂದ ಮತ್ತೆ ತಾನು ಮಾಡಿದ ಕರ್ಮ ಫಲವನ್ನ ಊಟ ಮಾಡೋದಕ್ಕಾಗಿ ಅಲ್ಲಿ ಅದು ಮಾಡಿ, ಯಾಕಂದ್ರ ತಂದೆ ತಾಯಿದು ಆ ಶರೀರದಲ್ಲಿ ಬಂದು ನಿಂತುಕೊಳ್ಳೋದು ಆ ದೈವಾನುಕೂಲತೆಯಿಂದ ಅಲ್ಲಿ ನಿಲ್ಲುವಂಥದ್ದು.
ಮತ್ತೆ ಆ ಜೀವ ಏನೋ ಇರ್ತದಲ್ಲ, ತಾಯಿ ಗರ್ಭದಲ್ಲಿ ನಿಂತ್ಕೊಳ್ತದಲ್ಲ ಜೀವಾತ್ಮದ್ದು, ಅದು ತನ್ನ ಕರ್ಮದ ಫಲ ಏನಿರ್ತದ, ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಅದ್ಯಾವುದೇ ಒಂದು ಇದ್ರೂ ಕೂಡ ಕರ್ಮದ ಫಲವನ್ನ ಊಟ ಮಾಡೋದಕ್ಕಾಗಿ ಅಲ್ಲಿ ಏನಾದಂದ್ರ ಜಠರಾಗ್ನಿ ಒಳಗ ಏನು ಹೋಗಿ ನಿಂತ್ಕೊಳ್ತದಲ್ಲ, ಅದು ಜಠರಾಗ್ನಿ ಹೆಂಗ್ ಮಾಡ್ತದಂದ್ರ ಏನೇ ತಿಂದ್ರು ಕೂಡ ಅದು ನುಗ್ಗುಡದ್ ಬಿಡ್ತದ ಹೊಟ್ಟೆಯಲ್ಲಿ. ಏನ್ ತಿಂದ್ರು ಕೂಡ ಅದು ಕರಗಿಸ್ಬಿಟ್ಟು ಅದನ್ನ ಪಾಕ ಮಾಡಿಬಿಡ್ತದ, ರಸ ಮಾಡಿಬಿಡ್ತದ, ಮಾಡುವಂತ ಶಕ್ತಿ ಜಠರಾಗ್ನಿಗೆ ಇರ್ತದೆ. ಆದ್ರ ಅದೇ ಹೊಟ್ಟೆಯಲ್ಲಿ ಈ ಒಂದು ಗರ್ಭ ನಿಲ್ತದಲ್ಲ, ಅದು ಪಚನ ಆಗಲ್ಲ ನೋಡ್ರಿ, ಹಂಗೆ ಸುರಕ್ಷಿತವಾಗಿರ್ತದ. ಅದು ಬಹಳ ಎಷ್ಟು ವಿಶೇಷ ಅಲ್ಲ. ಅದೇ ಜಠರಾಗ್ನಿ ಅಲ್ಲೇ, ಅದಕ್ಕೇನು ಮಾಡಕ್ ಆಗಂಗಿಲ್ಲ. ಏನ್ ತಿಂದದ್ದೆಲ್ಲನೂ ಕರಗಿಸಿ ರಸ ಮಾಡುವಂತ ಶಕ್ತಿ ಜಠರಾಗ್ನಿಗೆ ಇರುವಂತದ್ದು. ಅಲ್ಲಿ ಈ ಒಂದು ಗರ್ಭ ನಿಂತಾಗ ಜಠರಾಗ್ನಿಯಿಂದ ಅದು ಪಚನ ಆಗದೇನೆ ಚೆನ್ನಾಗಿ ಸುರಕ್ಷಿತವಾಗಿ ಉಳ್ಕೊಂಡ್ಬಿಡ್ತದ ಅಲ್ಲಿ. ಇದು ಸತ್ಯ ಅಂತ ನೀ ತಿಳ್ಕೋ. ಮತ್ತೆ ಇದ್ರ ಮೇಲೆ ನಂಬಿಕೆ ಇಡು, ವಿಶ್ವಾಸ ಇಡು ಮೈತ್ರ ಅಂತ ಹೇಳ್ತಾರ ನೋಡ್ರಿ. ಸ್ವಲ್ಪ ನಂಬಿಕೆ ವಿಶ್ವಾಸ ಏನಾದ್ರೂ ಕಳ್ಕೊಂಡ್ಬಿಟ್ರ ದೊಡ್ಡ ಅನಾಹುತ ಆಗ್ತದ, ಅನರ್ಥ ಆಗ್ತದ, ಅನಾಹುತ ಆಗ್ತದ, ನಷ್ಟ ಆಗ್ತದ. ಯಾರಿಗೆ? ನಿನಗೆ. ನಾವ್ ಯಾರು ಕೇಳ್ತೀವಿ ಇದನ್ನ, ನಮ್ ನಂಬಿಕೆನೇ ಇದ್ರೆ, ವಿಶ್ವಾಸನೇ ಹಿಡ್ದಿದ್ರ ಬಹಳ ನಷ್ಟ ಆಗ್ತದ ಮೈತ್ರ. ಅದಕ್ಕೆ ವಿಶ್ವಾಸ ಇಡು, ನಂಬು. ಇದು ನಾನು ಸುಮ್ನೆ ನಾನಾಗಿ ಹೇಳಕತ್ತಿಲ್ಲ, ವೇದ ಸಮ್ಮತವಿದಂತ ವಿಚಾರ ಹೇಳಕತ್ತೀನಿ, ವೇದದಲ್ಲಿ ಇರುವಂತ ವಿಚಾರಗಳನ್ನ ಹೇಳಕತ್ತೀನಿ ಅಂತ ಹೇಳುತ್ತಾ ಇದ್ದಾರ ಅವರು. ಮತ್ತೆ 3ನೇ ನುಡಿಯಲ್ಲಿ ಹೇಳತ್ತಾರ, ಏನ್ ಹೇಳತ್ತಾರ? ಹೆಣ್ಣು ಗಂಡು ಮತ್ತೆ ನಪುಂಸಕ ಅಂತನ್ನುವಂಥದ್ದು ಹುಟ್ಟದಕ್ಕೆ ಏನ್ ಕಾರಣ ಅಂದ್ರೆ ಅವ್ರು ಹೇಳ್ತಾರ, ಹೆಣ್ಣು ಅಲ್ಲ ಗಂಡು ಅಲ್ಲ ಆ ತರನು ಹುಟ್ಟುತ್ತಾರಲ್ಲ, ಅದು ನಪುಂಸಕ ಅಂತ ಹೇಳ್ತಾರ. 3ನೇ ನುಡಿಯಲ್ಲಿ ರುದಿರ ಅಧಿಕಮ್ಮಾಗೆ ಜನಿಪುದು ಹೆಣ್ಣು ಪೆಣ್ಣು, ಗಂಡು ಉದಿಪುದು ರೇತೋ ಅತಿಶಯದಿಂದೆ, ಕುದಿದು ಸಮಾನವಾಗಿರೆ ರೇತು ರಕ್ತಮಂತದರಿಂದೇ ಷಂಡ ನೆನೆಸುವನು ಅಂತ ಹೇಳತ್ತಾರ ಅವರು. ನೋಡ್ರಿ ಎಂತೆಂತ ವಿಚಾರಗಳು ಹೇಳತ್ತಾರ. ಸ್ತ್ರೀಯರು ಹೆಣ್ಣು ಹುಟ್ಟುತ್ತದ, ಅದಕ್ ಕಾರಣ ಏನು? ಗಂಡು ಹುಟ್ಟುತ್ತದ, ಅದಕ್ ಕಾರಣ ಏನು? ಮತ್ತೆ ನಪುಂಸಕ ಹುಟ್ಟುತ್ತಾನಲ್ಲ, ಅದಕ್ಕೇನ್ ಕಾರಣ ಅಂತ ಹೇಳಿದ್ರೆ, ಸ್ತ್ರೀಯಲ್ಲಿ ರಕ್ತ ಜಾಸ್ತಿ ಆದ್ರೆ ಹೆಣ್ಣು ಹುಟ್ಟುತ್ತದ. ಮತ್ತೆ ಪುರುಷನ ವೀರ್ಯ ಅಧಿಕ ಇತ್ತು ಅಂತಂದ್ರೆ ಅವಾಗ ಗಂಡು ಹುಟ್ಟುತ್ತದ. ಎರಡೂ ಸಮಾನ ಆದ್ರ ಏನಾಗ್ತದಲ್ಲಿ ನಪುಂಸಕ ಹುಟ್ಟುತ್ತಾನ ಅಂತ ಹೇಳ್ತಾರ, ಹುಟ್ಟುತ್ತದ ಅಂತ ಹೇಳ್ತಾರ. ಈ ರೀತಿಯಾಗಿ ಈ ಒಂದು ಹೆಣ್ಣು, ಇದು ಈ ರೀತಿ ಹೆಣ್ಣು ಹುಟ್ಟೋದಕ್ ಕಾರಣ, ಗಂಡು ಹುಟ್ಟೋದಕ್ ಕಾರಣ, ಮತ್ತೆ ನಪುಂಸಕ ಹುಟ್ಟಕ್ ಕಾರಣ ಅಂದ್ರೆ ಹೆಣ್ಣಿನ ಸ್ತ್ರೀಯಲ್ಲಿ ರಕ್ತ ಜಾಸ್ತಿ ಆದ್ರೆ ಅಲ್ಲೇನಾಗ್ತದೆ? ಹೆಣ್ಣು ಹುಟ್ಟುತ್ತದ. ರೇತು ಜಾಸ್ತಿ ಆದಾಗ ಗಂಡು ಹುಟ್ಟುತ್ತದ. ಎರಡು ಸಮ ಇತ್ತು, ರೇತು ರಕ್ತ ಎರಡು ಸಮ ಇದ್ದಾಗ ನಪುಂಸಕ ಹುಟ್ಟುತ್ತಾನ ಅಂತ ಹೇಳ್ತಾರ. ಮತ್ತೆ ರೇತು ರಕ್ತಗಳಿಂದ ಕೂಡಿ ಆಗುವಂತ ಪರಿಣಾಮ ಏನು? ಅದು ಮುಂದೆ ಏನಾಗ್ತದ ಅಂತಂದ್ರೆ, ಈ ರೇತು ರಕ್ತ ಆದ್ಮೇಲೆ ಶರೀರ ಮತ್ತೆ ಹೆಂಗ ಆಗ್ತದ ಅನ್ನುವಂಥದ್ದನ್ನ, ಪರಿಣಾಮ ಹೊಂದುತ್ತದ ಅನ್ನುವಂಥದ್ದನ್ನ 4ನೇ ನುಡಿಯಲ್ಲಿ ಹೇಳುತ್ತಾರೆ. ಸತಿ ಕೇಳು, ರೇತೋ ರುದಿರ ಮುಂದಿ ಕಲಲದ ಆಕೃತಿಯಾಗಿ ಮೊದಲ ದಿನದೋಳಿರ್ಕು ಪ್ರತಿದಿನ ಒಯ್ದಕ್ಕಂಥದು ಬೊಬ್ಬಳಿಕೆ ಎನಿಸುತ್ತೆ ರಂಜಿಪುದು ವಿಚಿತ್ರತೆಯಿಂದೇ. ನೋಡ್ರಿ ಎಷ್ಟ್ ಅದ್ಭುತವಾಗಿ ಹೇಳ್ತಾರ. ಅಲ್ಲಿ ರೇತು ರಕ್ತ ಕೂಡಿದ ಮೇಲೆ ಅಲ್ಲಿ ಏನಾಗ್ತದ? ಮೈತ್ರ ಕೇಳು ಅಂತ ಹೇಳ್ತಾರ, ಸತಿ ಕೇಳು ಅಂತ ಹೇಳ್ತಾರ. ನೋಡ್ರಿ ಯಾಕ ಕೇಳು ಅಂದ್ರೆ ಈತ ಏನ್ ಹಿಂಗ ಹೇಳ್ತಾನ ಏನ್ರಿ ಅಂತ ಹಂಗೇನಾರ ನೀನು ಮನಸ್ಸನ್ನ ಇದ್ ಮಾಡ್ಕೋಬೇಡ, ಎಲ್ಲೋ ಬಿಡ್ಬೇಡ, ಹರಿ ಬಿಡ್ಬೇಡ, ಗಟ್ಟಿಯಾಗಿ ಇಟ್ಕೊಂಡ್ ಕೂಡು, ಮನಸ್ಸನ್ನ ಇಟ್ಕೊಂಡು ಇಲ್ಲೇ ಈ ವಾಕ್ಯಗಳನ್ನ ಕೇಳುವಂಗ ನೀ ಕುಂತು ವಿಶ್ವಾಸದಿಂದ ಕೇಳು ಅಂತ ಹೇಳ್ತಾರ. ಅವ್ರಿಗೆ ಏಕಾಗ್ರ ಭಾವದಿಂದ ಕೇಳು, ಮನ್ಸು ಗೊಂದಲಕ್ ಹಾಕೋಬೇಡ. ಯಾಕೆ ಗೊಂದಲಕ್ಕಾಗುವಂತ ಬಹಳ ವಿಚಾರಗಳು ಇರ್ತಾವಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಎಷ್ಟು ನಿನ್ ಕೈಯಾಗ ಐತೆ ಏಕಾಗ್ರತೆ, ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು ಎಲ್ಲ ನಿನ್ ಕೈಯಲ್ಲಿ ಐತೆ, ಅದನ್ನ ಏಕಾಗ್ರ ಬುದ್ಧಿಯಿಂದ ಕೇಳು ಅಂತ ಹೇಳ್ತಾರ. ಅದಕ್ಕ ರೇತು ರುದಿರ ಮಂದಿ, ರೇತು ರುದಿರ ಅಂದ್ರೆ ರಕ್ತ, ರೇತು ಅಂದ್ರೆ ವೀರ್ಯ. ಇವು ಹಾಲಿನಲ್ಲಿ ಕುಂಕುಮವನ್ನ ಬೆರೆಸಿದಾಗ ಯಾವ ರೂಪ ಆಗ್ತದೋ ಅದೇ ಪ್ರಕಾರ ಮೊದಲ ದಿವಸದಲ್ಲಿ ಆಗ್ತದ ಅಂತ ಹೇಳ್ತಾರೆ. ಮೊದಲನೇ ದಿವಸದಲ್ಲಿ ಏನಾಗ್ತದ? ಈ ಒಂದು ಕುಂಕುಮ ಮತ್ತು ಹಾಲು ಮಿಕ್ಸ್ ಮಾಡಿದಾಗ ಹೆಂಗ್ ಕಲರ್ ಆಗ್ತದ ಅದು ಹಂಗಾಗ್ತದೆ. ಯಾವಾಗ ರೇತು ರಕ್ತ ಕೂಡಿ ಕಲಲ ಭಾವವನ್ನ ಹೊಂದುತ್ತದೆ. ಮತ್ತೆ 5 ದಿನಗಳಿಗೆ ಹೆಂಗಾಗ್ತದಂದ್ರ ಬುರುಗಿನ ರೂಪ ಆಗ್ತದಂತದ. ಬುರುಗಿನ ರೂಪ ಆಗಿ ಅದು
ಬಹಳಷ್ಟು ಒಂದು ಮನೋಹರವಾಗಿ ತೋರಕ್ ಶುರುವಾಗ್ತದ. 5ನೇ ನುಡಿಯಲ್ಲಿ ಹೇಳ್ತಾರ, ಬಳಿ ಕೇಳು ರಾತ್ರಿಗಂತದು ಪೇನದಾಕೃತಿ ದಳೆವುದು, ದಶರಾತ್ರಿಗದು ಮತ್ತೆ ಪೊಳೆವುದು ಪಿಂಡದ ಆಕಾರವೆನಿಸಿ ನೀರೇ ತಿಳಿ ನೀನಿದನು ವೇದ ಮತವೆಂದು. ನೋಡ್ರ, ಅದಕ್ಕೆ ಯಾಕೆ ಹೇಳ್ತಾರಂದ್ರ, ಏನ್ ಹಿಂಗ್ ಹೇಳ್ಕೊತ ಕೂಡ್ತಾನಲ್ಲ ಅಂತ ನೀನ್ ಹಂಗ ಅಲಕ್ಷ್ಯ ಭಾವ ತಗೊಳುವಂಗಿಲ್ಲ. ಯಾಕಂದ್ರ ನಾನು ಹೇಳುವಂಥದ್ದು ಸಾಮಾನ್ಯ ಅಲ್ಲ. ಯಾವ್ದಾವ್ದೋ ವಿಚಾರ ಎಲ್ಲೆಲ್ಲೋ ಇರ್ತಾವ, ಬೇಕಾದಷ್ಟ ಅದ್ರಾಗಿದ್ರಾಗ ಏನೇನೋ ಹಂಗೆಲ್ಲ ಬರ್ದಿರ್ತಾರ, ಅದನ್ನ ಹೇಳ್ತಾರೆ. ಅದು ಯಾವ್ದು ಅಲ್ಲ, ವಿಶೇಷವಾದಂಥದ್ದು ವೇದಗಳಲ್ಲಿ ಹೇಳಿದಂತ ವಿಚಾರವನ್ನ ನಿನಗ್ ತಿಳಿಸ್ತಾ ಇದ್ದೀನಿ ಮೈತ್ರ. ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರ, ಬಳಿ ಕೇಳು. ಅಂದ್ರ ಬಳಿಕ 7 ದಿವಸಗಳು ಕಳೆದು ಹೋಗಲು, ಅದು 7 ದಿವಸ ಆದ ನಂತರ ಏನಾಗ್ತದ, ಬುರುಗಿನಕ್ಕಿಂತಲೂ ಸ್ವಲ್ಪ ಗಟ್ಟಿ ಆಗ್ತದ, ಸ್ವಲ್ಪ ಕಲ್ಲಲ್ಲ ಆಗ್ತದ. ಆಮೇಲೆ ನಂತರ ಏನಾಗ್ತದ, ಅದು ಗಟ್ಟಿ, ಸ್ವಲ್ಪ ಗಟ್ಟಿಯಾದ ಪೇನ್ ಆಕಾರ ಆಗ್ತದ. ಅಂದ್ರೆ ಒಂದ್ ಸ್ವಲ್ಪ ಉದ್ದ ಕಟ್ಟಿಗೆ ಆಕಾರ, ಬಡಿಗೆ, ಸಣ್ಣ ಬಡಿಗೆ ಆಕಾರ ಹಂಗಾಗುವಂತದ್ದಾಗ್ತದೆ. 10 ದಿವಸಗಳಲ್ಲಿ ಅನ್ನದ ಉಂಡಿ ಆಗ್ತದ ಅಂತ ಹೇಳ್ತಾರ. 10 ದಿವಸಗಳಲ್ಲಿ ಅದು ಗರ್ಭ ಏನಾಗ್ತದ, ಸ್ವಲ್ಪ ಗಟ್ಟಿ ಪೇನ್ ಆಕಾರ ಹೊಂದುತ್ತದ. ನಂತರ 10 ದಿವಸಗಳಲ್ಲಿ ಅನ್ನದ ಉಂಡಿ ಆಕಾರ ಆಗ್ತದ. ಈ ರೀತಿಯಾಗಿ ಇದು ರೂಪಾಂತರ ಹೊಂದುತ್ತಾ ಹೋಗ್ತದ. ಇದು ವೇದ ಸಮ್ಮತವಾದಂತ ವಿಚಾರವನ್ನು ಹೇಳಕತ್ತೀನಿ ಅಂತ ಹೇಳತ್ತಾರ ಅವರು. ಮೈತ್ರಾದೇವಿಗೆ ಹೇಳ್ತಾ ಇದ್ದಾರ. ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾರ ಅಂದ್ರೆ, ಅದ್ರಾಗ ಹಂಗೈತೇನು ಹಿಂಗೈತೇನು ಅಂತ ಕೇಳುವಂತವ್ರು ಬಹಳ ಜನ ಇರ್ತೀವಿ. ನಮ್ಮಂತವ್ರು ಗುರುಗಳು ಹೇಳ್ತಾ ಇದ್ದಾರಂತವ್ರು ನಾವ್ ಏಕುಭಾವ ಮಾಡಂಗಿಲ್ಲ. ಮತ್ ಗುರುವಿನ ಚೆಕ್ ಮಾಡಕ್ ಹೋಗ್ತಿವಿ. ಅವ್ರ ಕಂಗ್ ಇರ್ಬೇಕೇನ್ರಿ, ಕಿವ್ರ ಹಿಂಗ್ ಇರ್ಬೇಕೇನ್ರಿ, ಕಿವ್ರ ಕಿಂಗ್, ಹಂಗಲ್ಲ. ತತ್ವವನ್ನ ಅರ್ಥಕೊಂಡಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅದರ ವಾಕ್ಯವೇ ವೇದ ವಚನ ಇರ್ತಾವಲ್ಲ, ಅವ್ರು ಹೇಳ್ತಾ ಇದಾರ, ಯಾವ ಕೇಳ್ಬೇಕಾದಾಗ ಯಾವ ವಿಚಾರದಲ್ಲಿ ನಿನಗ ಅಲಸ್ಯ ಭಾವ ಬರಬಾರ್ದು, ಅಥವಾ ಅಲ್ಲಿ ನಂಬಿಕೆಗೆ ಧಕ್ಕೆ ಇರಬಾರ್ದು. ಬಹಳಷ್ಟು ನಂಬಿಕೆ ವಿಶ್ವಾಸದಿಂದನೇ ಅಲ್ಲಿ ಕೇಳ್ಬೇಕಾಗ್ತದೆ. ಅದಕ್ಕೆ ನನ್ನ ಸ್ವಂತ ವಿಚಾರ ನಾ ಹೇಳಕತ್ತಿಲ್ಲ, ವೇದಗಳಲ್ಲಿ ಹೇಳಿದಂತ ಒಂದು ವೇದ ಸಮ್ಮತವಾದಂತ ವಿಚಾರವನ್ನ ನಿನಗೆ ಹೇಳಕತ್ತೀನಿ. ಅದಕ್ಕೆ ಏಕಾಗ್ರ ಬುದ್ಧಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಇದನ್ನ ಕೇಳು ಅಂತ ಹೇಳ್ತಾರ ಅವರು. ಮತ್ತೀಗ 6ನೇ ನುಡಿಯಲ್ಲಿ ಹೇಳ್ತಾರ, 15 ದಿವಸದೋಳದು ದಂಡಾಕೃತಿ ಯಹುದು, ಅದರೋಳು ಬಳಿಕೊಂದು ಮಾಸಕ್ಕೆ ಉದಿಪುದು ಶಿರ ಅತಿಶಯವೇನೆ ಬಾಹುಗಳದರೋಳೆರಡು ತಿಂಗಳುಗಳಕ್ಕೂ ಅಂತ ಹೇಳ್ತಾರ. 6ನೇ ನುಡಿಯಲ್ಲಿ ಏನ್ ಹೇಳ್ತಾರ, ಆ ಪಿಂಡ 15 ದಿವಸಗಳಲ್ಲಿ, 15 ಅಂದ್ರೆ 15 ದಿವಸಗಳಲ್ಲಿ ಅದೇನಾಗ್ತದ, ಈ ಉದ್ದವಾದ ಒಂದು ದಂಡ ತರ ಬಿಡಿಗೆ ಇರ್ತದಲ್ಲ, ಆ ರೀತಿಯಿಂದ 15 ದಿವಸಕ್ಕೆ ಆಗ್ತದ. ಮತ್ತೆ ಅದರೋಳು ಬಳಿಕೊಂದು ಮಾಸಕ್ಕೆ ಅಂದ್ರೆ 1 ತಿಂಗಳಿಗೆ, ಅದು ದಂಡಾಕಾರ ಆಗ್ತದೆ. 15 ದಿವಸದಾಗ ಏನಾಗ್ತದ, ಅದು ಸ್ವಲ್ಪ ಗಟ್ಟಿ ಉಂಡಿ ತರ ಆಗಿರ್ತದಲ್ಲ, ಸ್ವಲ್ಪ ಹಿಂದ್ಗಡೆ 8-10 ದಿವಸಕ್ಕ. ನಂತರ 15 ದಿವಸಕ್ಕ ಅದು ಉಂಡಿ, ಅನ್ನದ ಉಂಡಿ ಆಕಾರ ಆದಂತದ್ದೇ ಏನಾಗ್ತದ, ಸ್ವಲ್ಪ ದಂಡಾಕಾರ ಆಗ್ತದ. ಗರ್ಭ ಏನಾಗ್ತದ, ಉದ್ದಕ್ಕೊಂದು ಕೋಲಿನ ಆಕಾರ ಆಗ್ತದ. ಮತ್ 1 ತಿಂಗಳಿಗೆ 1 ಶಿರ ಆಗ್ತದ. ನೋಡ್ರಿ, 1 ತಿಂಗಳಿಗೆ ಏನಾಗ್ತದ, ಶಿರ ಆಗ್ತದ. ಶಿರ ಅಂದ್ರ ತಲೆ. 1 ತಿಂಗಳಿಗೆ, ಫಸ್ಟ್ ತಿಂಗಳಿಗೆ ಏನಾಗ್ತದ, ಈ ತಲೆ ಆಗ್ತದ, ಶಿರ ಆಗ್ತದ. ಆಮೇಲೆ 2 ತಿಂಗಳಿಗೆ ಭುಜಗಳು ಆಗ್ತಾವ, ಭುಜಗಳು ಈ ರೀತಿಯಾಗಿ ಉಡ್ತಾವ ಅಂತ ಕೂಡ ಹೇಳ್ತಾರ. 7ನೇ ನುಡಿಯಲ್ಲಿ ಹೇಳ್ತಾರ, ಉದರಬಹುದು 3 ಮಾಸಕ್ಕೆ 4 ಮಾಸದೊಳು ಪಾದಾದಿ ಸರ್ವಾಂಗವು ಒದವಿ ಬಲಿಯುವುದು ರೋಮಾಳಿಗಳ 5 ಮಾಸದೋಳು ಉದಿಸುವ ಅಂಚೆ ನಡೆಯಳೆ ಅಂತ ಹೇಳ್ತಾರೆ. ಅಂಚೆ ನಡೆಯದ್ರ ಹಂಸ ಪಕ್ಷಿ ಹೆಂಗ್ ನಡೀತದ ಹಂಗ ಹೆಜ್ಜೆಗಳನ್ನ ಇಡುವಂತ ಮೈತ್ರಾದೇವಿಗೆ ಕೇಳು ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಬಹಳಷ್ಟು ಅಂತ ಒಂದು ತತ್ವಜ್ಞಾನವನ್ನ ಕೇಳಕ್ ಕೂತ್ಕೊಂಡಂತ ಮೈತ್ರೇಯರಿಗೆ ಬಹಳ ಸುಂದರತೆಯಿಂದ ಕೂಡಿದಂಥದ್ದು ಅನ್ಬೇಕು. ಶರೀರ ದೃಷ್ಟಿಯಿಂದ ಈ ವಿಚಾರದಲ್ಲಿ ಹೇಳಿಲ್ಲ, ಯಾಕಂದ್ರ ಕೇಳುವಂಥದ್ದೇ ಒಂದು ಸುಂದರತ್ವ ನೋಡ್ರಿ. ಅದಕ್ಕೆ ಅಲ್ಲಿ ವರ್ಣನೆ ಮಾಡ್ತಾರ. ಶರೀರ ದೃಷ್ಟಿಯಿಂದ ಹೇಳಿದಂಥದ್ದಲ್ಲ. ಮೈತ್ರಿಯೇ ಕೇಳು ಕೇಳು ನೋಡ್ರಿ. 3 ಮಾಸಕ್ಕೆ ಅಂದ್ರ 3 ತಿಂಗಳಿಗೆ ಹೊಟ್ಟೆ ಆಗ್ತದ. 2 ತಿಂಗಳಿಗೆ ಭುಜ ಅದು, 1 ತಿಂಗಳಿಗೆ ತಲೆ ಆಯ್ತು, 2 ತಿಂಗಳಿಗೆ ಭುಜ ಅದು, 3 ತಿಂಗಳಿಗೆ ಹೊಟ್ಟೆ ಆಯ್ತು. 4 ತಿಂಗಳಿಗೆ ಪಾದ, ಹಸ್ತ,
ರಕ್ತ ಇವೆಲ್ಲ ಸರ್ವ ಅವಯವಗಳು ಉತ್ಪನ್ನ ಆದವು 4 ತಿಂಗಳಿಗೆ. 5 ತಿಂಗಳಿಗೆ ಕೂದಲುಗಳು ಆದವು. ನೋಡ್ರಿ, ಆ ಶರೀರದ ವಿಚಾರಗಳ ಹೇಳಕತ್ತಾರ ಅವ್ರು. 5 ತಿಂಗಳಿಗೆ ಏನಾಯ್ತು ಈ ಶರೀರಕ್ಕ? ಕೂದಲುಗಳಾದವು ತಾಯಿ ಗರ್ಭದಲ್ಲೇ. ಈ ರೀತಿ ಹುಟ್ಟತಾವ್ ನೋಡು ಮೈತ್ರ, ಕೇಳು ಅಂತ ಹೇಳ್ತಾರ ಅವರು. 8ನೆಯ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಅದರೊಡ ನಾರು ತಿಂಗಳೊಳ ಅಸ್ಥಿಗಳ ತೋರ್ಕೆ ಪದಪಿಂದೆ ಮೇಲೇಳು ಮಾಸಕ್ಕೆ ಒದವಿ ಚೇತನ ಭಾವದೊಡಗೂಡಿ ಪ್ರಾಣಾದಿ ಪದಗತಿಗಳು ಪಸರಿಸುತ್ತಿರ್ಕು. ನೋಡ್ರಿ ಏನ್ ಹೇಳತ್ತಾರ ಅವರು ಅಂದ್ರೆ, ಅದರೊಡನೆ ಅಂದ್ರ ಆ ದೇಹದೊಡನೆ 6 ತಿಂಗಳಲ್ಲಿ ಎಲುಬುಗಳಾಗ್ತಾವ. 6 ತಿಂಗಳಲ್ಲಿ ಎಲುಬುಗಳು. ಆಮೇಲೆ ಈ ಕ್ರಮದಿಂದ 7 ತಿಂಗಳಿಗೆ ಏನಾಗ್ತದ? ಚೈತನ್ಯದ ಆಕಾರ ಉಳಿತದಲ್ಲಿ. ಎಲ್ಲಿ ಅಂತಂದ್ರ 7 ತಿಂಗಳಿಗೆ ಮೇಲೇಳು ಮಾಸಕ್ಕೆ ಬದವಿ ಚೇತನ ಭಾವದೊಡಗೂಡಿ ಅಂದ್ರೆ ಚೈತನ್ಯದ ಆಕಾರ ಬರುವಂಥದ್ದು. ಅಂದ್ರೆ ಪ್ರಾಣಾದಿ, ನೋಡ್ರಿ, ಪ್ರಾಣಾದಿ ಪದಗತಿಗಳು ಅಂತ ಹೇಳ್ತಾರ. ಪ್ರಾಣಾಪಾನ ವ್ಯಾನ ಏನ್ ಹೇಳ್ತೀವಲ್ಲ, ಪ್ರಾಣಪಾನಾದಿಗಳು ಪದಗತಿಗಳು, ಪ್ರಾಣಾದಿ ಪದಗತಿಗಳು ಅಂದ್ರೆ ಅಲ್ಲಿ ಪ್ರಾಣ, ಈ ಉಸಿರಾಟದ ಕ್ರಿಯೆಗಳು ಅಲ್ಲಿ ಶುರುವಾಗಿಬಿಡ್ತಾವ. ಈ ರೀತಿ 7 ತಿಂಗಳದಾಗ ಎಲ್ಲ ಶುರುವಾಗಿಬಿಡ್ತಾವ ನೋಡ್ರಿ. ಈ ರೀತಿ ಆಗ್ತಾವ. ಉಸಿರಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಕ್ರಿಯೆಗಳು 7 ತಿಂಗಳದಾಗ ಸಂಪೂರ್ಣ ಆಗ್ತದ ಅಲ್ಲಿ. ಮತ್ತೆ ಏನಾಗ್ತದ ಅಂತಂದ್ರ 6 ತಿಂಗಳಿಗೆ ದೇಹದಲ್ಲಿ ಎಲುಬುಗಳು ಆದ್ಮೇಲೆ 7 ತಿಂಗಳಿಗೆ ಈ ಚಲನತ್ವ ಬರ್ತದೆ. ಪ್ರಾಣಾದಿಗಳ ಒಂದು ಚಲನತ್ವ ಬರ್ತದ. 9 ನುಡಿಯಲ್ಲಿ ಹೇಳ್ತಾರೆ. ಬಳಿಕ 7 ತಿಂಗಳದಾಗ ಪ್ರಾಣಾದಿ ಏನದ ಪ್ರಾಣಾಪಾನ ಇವೆಲ್ಲ ಒಳಗ್ ಚೈತನ್ಯ ಒಂದು, ಯಾಕಂದ್ರೆ ವಿಶೇಷವಾದ ಒಂದು ಚೈತನ್ಯದ ಆಕಾರ ಹೊಳೆದು ಏನಾಗ್ತದ, ಈ ಪ್ರಾಣಾದಿಗಳಿಗೆ ಒಂದು ಚಲನತ್ವ ಅಲ್ಲಿ ಎಲ್ಲ ಬಂದ್ಬಿಡ್ತದೆ. ಬಳಿಕ 9ನೇ ನುಡಿಯಲ್ಲಿ ಹೇಳ್ತಾರ, ಬಳಿಕ 8ನೆಯ ಮಾಸದೊಳಗದು ತನಗಲ್ಲಿ ನೆಲೆಯಾದುದ ಆವ ಸೋಜಿಗವೆಂದು ಗಳಿಲನೆ ಪರಮೊಡಲು ಆವುದು ಮಾರ್ಗವೆಂದು ಅಳಲು ತಿರುಪುದು ತನ್ನ ಭ್ರಮೆಯಿಂದೇ. ಎಷ್ಟ್ ಅಂತ ಹೇಳ್ತಾರ ನೋಡ್ರಿ. ಯಾಕಂದ್ರ 8ನೇ ತಿಂಗಳಲ್ಲಿ ಆ ಕೂಸು ಗರ್ಭದಲ್ಲಿದ್ದುಕೊಂಡು 8 ತಿಂಗಳದಾಗ 7 ತಿಂಗಳದಾಗ ಎಲ್ಲ ಅವಯವಗಳಾದವು, ಪ್ರಾಣಾದಿಗಳು ಎಲ್ಲ ಶುರುವಾಗಿ ಬಿಟ್ಟವು. ಆಮೇಲೆ ಕೂಸ ಗರ್ಭದಲ್ಲಿ ಕೂಡ್ಕೊಂಡು ಅದಕ್ಕ ಏನಾಗ್ತದೆ, 8ನೇ ತಿಂಗಳಲ್ಲಿ ನಾನು ಈ ಸ್ಥಳದಲ್ಲಿ ಬಂದಿದ್ದೀನಲ್ಲ, ಇದು ಎಂತ ಆಶ್ಚರ್ಯ ಅಲ್ಲ. ನಾನು ಈ ಸ್ಥಳದಲ್ಲಿ ಇದ್ದೀನಿ, ವಾಸ ಮಾಡ್ಕೊಂಡಿದ್ದೀನಿ, ಆದ್ರ ಇದು ಎಂತ ಆಶ್ಚರ್ಯ. ಇನ್ನು ಯಾವಾಗ ಇಲ್ಲಿಂದ ಬೇಗ ಹೊರಗ್ ಹೋಗ್ಲಿ? ಈ ಹೊರಗ್ ಹೋಗ್ಬೇಕಾದ್ರ ನನಗ ಮಾರ್ಗ ಎಲ್ಲೈತೆ ಅಂತ ಆಲೋಚನೆ ಮಾಡ್ತದಂತ 8 ತಿಂಗಳಲ್ಲಿ ಮಗು ಹೊಟ್ಟೆಯಲ್ಲಿ. ನಾವೆಲ್ಲ ಯಾಕಂತಂದ್ರ ಕೆಲವು ವಿಚಾರದಾಗಿಂತ ನಂಬಂಗಿಲ್ರಿ ಅಂದ್ರೆ ನಂಬಲೇಬೇಕಾಗ್ತದ. ಯಾಕಂದ್ರೆ ನಾವ್ ಬಂದದ್ದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ ಅಲ್ಲ. ಮತ್ತೆ ಅಲ್ಲಿ ಇರಂಗಿಲ್ಲ ಅಂತ ನಂಬಂಗಿಲ್ಲ ಅಂತ ಅನ್ನಕ್ ಸಾಧ್ಯ ಇಲ್ಲ. ಇಂತೆ ಜಗತ್ತದಂತ ನಾವ್ ಬಂದವ್ರಲ್ಲ. ಮತ್ತ ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲಲ್ಲ ನಮಗ. ಗೊತ್ತಿರ್ಲಾರ್ದನೆ ಬಂದಿವಿ. ಇಂಥವೆಲ್ಲ ಬೇಕಾದಷ್ಟು ಇದ್ದಾವ. ಮಹಾತ್ಮರು ಹೇಳ್ತಾರ, ಹೊಟ್ಟೆಯಲ್ಲಿ ಆ ಮಗು ಆಲೋಚನೆ ಮಾಡಾಕತ್ತದ, ಇಂಥ ಜಾಗದಲ್ಲಿ ಬಂದಿದ್ದೀನಿ, ನನಗೆ ಬಹಳ ಆಶ್ಚರ್ಯ ಆಗತ್ತದ, ಹೊರಗೆ ಹೆಂಗ್ ಹೋಗಂತೀನಿ ನಾನು ಅನ್ನುವಂತ ಆ ಯೋಚನೆ ಮಾಡ್ತಾ ಭ್ರಾಂತಿಯಲ್ಲಿ ತನ್ನಲ್ಲೇ ತಾನು ಹೊತ್ಕೊಂತ ಕೂಡ್ತದಂತಲ್ಲಿ. ದುಃಖದಿಂದ ಕೂಡ್ತದದು. ಎಂತಲ್ಲಿ ಬಂದ್ಬಿಟ್ಟೆ ನಾನು ಅನ್ನುವಂಥದ್ದು ಶೋಕ ಮಾಡಕ್ ಶುರು ಮಾಡ್ಬಿಡ್ತದಂತ ಹೊಟ್ಟೆಯಲ್ಲಿ. ಅದಕ್ಕ ಮಹಾತ್ಮರು ಹೇಳ್ತಾರ, ಇದಕ್ಕ ಗರ್ಭ ನಿಂತಿತ್ತಂದ್ರೆ ಅದೇ ಇದು ಖುಷಿ ಆಗ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟೆ, ಸ್ವೀಟ್ ಕೊಟ್ಟೆ ಅಂತ ಇದು ತಿರುಗ್ತದ. ಪಾಪ ಕರ್ಮಾನುಗತಿಯಿಂದ ಅದು ಗರ್ಭ ಒಳಗ್ ಬಂದಂತ ಜೀವಾತ್ಮ ಒಂದೇ ಸಮ ಅಳತಿರ್ತದ, ಹೊಟ್ಯಾಗ ಅದು ಅಳತಿರ್ತದ, ಇವ್ ನಗ್ತಿರ್ತಾವ ಅಂತ ಇರ್ತಿದ್ರು ಮಹಾತ್ಮರು ಅಂತಿದ್ರು. ಬಸವಾನಂದ್ರ ಹೇಳ್ತಿದ್ರು. ಯಾಕಂತಂದ್ರ ಹಿಂಗ ಅದ್ರ ಕಷ್ಟ ಅದಕ್ಕೆ ಗೊತ್ತು, ಹೊಟ್ಟೆಲಿ ಎಷ್ಟು ಕಷ್ಟ ಅನ್ಭವ್ಸಕತ್ತದ ಅಂತ. ಇದಕ್ಕೇನ್ ಗೊತ್ತಿರ್ತದ, ಹೊರಗಡೆ ಇದ್ದದಕ್ಕೆ ಏನ್ ಗೊತ್ತಿರಂಗಿಲ್ಲ ಅದಕ್ಕ ಅನ್ನುವಂತ ವಿಚಾರ ಹೇಳ್ತಿದ್ರು. ಅಂತಾನೆ ನೋಡಿ ಎಲ್ಲಿ ಹೇಳ್ತಾರ, ನವಮಾಸವಾಗಿ ಕಾಲತ್ರಯ ಜ್ಞಾನ ಸಂಭವಿಸುವುದು ಆ ಜೀವನಿಗೆ ಅದರಿಂದ ವಿವರಿಸಿ ನೋಡಿ ಸಕಲ ವಿಷಯಗಳ ನೀವು ದುಃಖಕರವೆಂದು ತಿಳಿವನು. ನೋಡ್ರಿ, 9 ತಿಂಗಳಾಯ್ತು. ಆ ಜೀವನು ಅಂದ್ರ ಗರ್ಭದಲ್ಲಿರುವ ಜೀವನಿಗೆ
ತ್ರಿಕಾಲ ಜ್ಞಾನ ಆಗ್ತದಲ್ಲಿ. 9 ತಿಂಗಳು ಅಲ್ಲಿ 8 ತಿಂಗಳು ಮುಗಿದು 9 ತಿಂಗಳು ಬಿದ್ದಾಗ ಏನದ ಆ ಜೀವನಿಗೆ ತ್ರಿಕಾಲ ಜ್ಞಾನ ಆಗ್ತದೆ. ಇಲ್ಲಿ ಆಯ್ತು ನವಮಾಸವಾಗಿ ಕಾಲತ್ರಯ ಜ್ಞಾನ ಸಂಭವಿಸಿ ಅಂದ್ರ ತ್ರಿಕಾಲ ಜ್ಞಾನ ಆಗ್ತದೆ ಜೀವನಿಗೆ. ಅದರಿಂದ ವಿವರಿಸಿ ನೋಡಿ ಸಕಲ ವಿಷಯಗಳು ನೋಡ್ರ. ಆವಾಗ ಹಿಂದಿನ ಮುಂದಿನ ಈಗಿನ ಎಲ್ಲ ಜ್ಞಾನ ಆಗ್ತದಂತ. ಹಿಂದೆ ತಾನ್ ಹೆಂಗಿದ್ದದ್ದು ಈಗ ವರ್ತಮಾನ ಕಾಲದಲ್ಲಿ, ಮತ್ತೆ ಮುಂದಿದ್ದು ಭವಿಷ್ಯತ್ತದ್ದು ಅವೆಲ್ಲ ಜ್ಞಾನ ಆಗಕ್ ಶುರು ಆಗ್ತದಂತ. ಅದಕ್ಕ ಅವುಗಳನ್ನ ಸ್ಮರಿಸಿ ಹಿಂಗಿದ್ದೆ ಹಂಗಿದ್ದೆ ಅನ್ನುವಂತ ಭಾವನ ತಲೆಗೆ ಬರ್ತದ ಅದಕ್ಕ. ಆಮೇಲೆ ಈಗಿದ್ದ ಪರಿಸ್ಥಿತಿ ಅರ್ಥ ಆಗ್ತದ, ಮತ್ತ ಮುಂದಿನ ಪರಿಸ್ಥಿತಿ ಕೂಡ ದುಃಖನೇ ಆದಂತ ಗೊತ್ತಾಗ್ತದ. ಮುಂದೆ ಕೂಡ ಹಿಂದನೂ ದುಃಖ ಅದ, ಈಗನು ಇಷ್ಟು ಕಷ್ಟ ಅನ್ಭವ್ಸಕತ್ತೇನೆ, ಆದ್ರೆ ಮುಂದನು ಸುಖನೂ ಇಲ್ಲ. ಅದಕ್ಕೆ ಬಹಳ ದುಃಖ ರೂಪದಿಂದ ಐತಲ್ಲ ಅಂತ ತಿಳ್ಕೊಂಡು ತನ್ನೊಳಗೆ ತಾನೇ ಮರಗಕ್ ಶುರು ಆಗ್ತದೆ. ಬಹಳ ಅದು ಇದು ಎಲ್ಲ ಸಂಸಾರ ಮಾಡಿ ಗಟ್ಟಿ ಹಿಡ್ಕೊಂಡು ಅದು ಸತ್ಯ ಇದು ಸತ್ಯ ಅದು ಅಂತ ಎಲ್ಲ ಗುತ್ತಿಗಿಡ್ಕೊಂಡು ಬಂದು ಎಲ್ಲವನ್ನೇ ಬಿಟ್ಟುಕೊಂಡು ಬಂದಿರ್ತದ. ಹಿಂದಿಂದೆಲ್ಲ ನೆನಪು ಬರ್ತದ ಅದಕ್ಕ. ಮತ್ತೆ ಈಗ ಬಂದದ ಅಲ್ಲಿ ಕಷ್ಟ. ತಾಯಿ ಗರ್ಭ ಅನ್ನುವಂಥದ್ದು ಜೇಲ್. ಅದು ಜೇಲ್ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಈಗ ಜೇಲ್ ಅಂತ ಸದೃಶ್ಯ ನಮ್ ಕಣ್ಣು ಮುಂದೆ ಬಂದಾಗ ಹೆಂಗಾಗ್ತದಪ್ಪ ಅಂತಂದ್ರೆ ಗೊತ್ತಾಗ್ತದಲ್ಲ. ಕತ್ತಲು ಕೋಣೆ ಇರ್ತದ, ಹುಳ ಉಪ್ಟಿ ಕಡಿತಿರ್ತಾವ, ಅಲ್ಲಿನ ಊಟ ನಾವ್ ಹೇಳ್ದಂಗ ತಿರುಗಾಡಕ್ ಅದನ್ನ, ಹೇಳ್ದಂಗ ಉಣಾಕ ಅದನ್ನ, ಹೇಳ್ದಂಗೆ ಇರಕ್ ಆಗ್ತದೇನ ಅಲ್ಲಿ ಜೈಲಿನಲ್ಲಿ. ಅದು ಜೈಲ್ ಅಂದ್ರೆ ಕಣ್ಣು ಮುಂದೆ ಸದೃಶ್ಯ ಬರ್ತದೆ. ಆದ್ರೆ ನಮ್ಮನ್ನ ನಾವು ಯಾವಾಗ ತಿಳ್ಕೊಳ್ಳದೆ ನಮ್ಮನ್ನ ನಾವು ಮರ್ತ್ಕೊಂಡು ಈ ರೀತಿಗೆ ಅಂತರ್ ಪಿಸಾಚಿಗತ್ಲೆ ಏನ್ ತಿರುಗಾಡ್ತೀವಲ್ಲ, ಅದಕ್ಕೆ ಪನಿಷ್ಮೆಂಟ್, ಭಗವಂತನ ಪನಿಷ್ಮೆಂಟ್ ಯಾವ್ದಂದ್ರೆ ತಾಯಿ ಗರ್ಭ ಅನ್ನುವಂಥದ್ದೇ ಜೈಲು. ಅದಕ್ಕ ಮಹಾತ್ಮರು ಬಹಳ ಹುಷಾರಾಗ್ಬಿಟ್ರ ಅವ್ರು. ಅಬ್ಬಬ್ಬಬ್ಬಾ ಎಂತದಪ್ಪ ಇದು ಅಂದ್ರವ್ರು. ಅದೇ ಒಂದು ಜೈಲು. ಅದಕ್ಕ ಅದು ಎಲ್ಲ 3 ಕಾಲದಲ್ಲಿ ನೆನ್ಸ್ಕೊಂತು ಸಕಲ ವಿಷಯಗಳ ಈಗಿನ ಸಂಬಂಧವಾದಂತ ಸಕಲ ವಿಷಯಗಳು ಅವು ಬರೀ ದುಃಖದಿಂದ ಕೂಡಿದಾವ. ಅವುಗಳನ್ನ ಸ್ಮರಿಸ್ತದ, ನೆನೆಸ್ತದ, ದುಃಖ ರೂಪಗಳೇ ಅದಾವಪ್ಪ. ಇವೆಲ್ಲ ಇವು ಒಳ್ಳೆವಲ್ಲ ಅನ್ನುವಂಥದ್ದು ತಿಳ್ಕೊಂಡು ವಿಚಾರ ಮಾಡಿಕೊಂಡು ತನ್ನೊಳಗ್ ತಾನೇ ಮರುಗ್ಲಿಕ್ಕೆ ಶುರು ಆಗ್ಬಿಡ್ತು ಅಂತ ಹೇಳಿ ಪಿಂಡವರ್ಧನ ಕ್ರಮ ನಿರೂಪಣೆ ಸೂತ್ರ 12ಕ್ಕೆ ಪದ 115 ಅಂತ ಹೇಳಿ, ಮತ್ತೆ ಮುಂದಿನ ವಿಚಾರದಲ್ಲಿ ಆ ಮಗು ತಾಯಿಯ ಗರ್ಭದಲ್ಲಿ ಇದ್ಕೊಂಡು ಏನ್ ವಿಚಾರ ಮಾಡಿತು, ಅಥವಾ ಏನ್ ಬಂದು ಆ ಗರ್ಭದಿಂದ ಹೊರಗೆ ಹಾಕಿತು, ಪರಮಾತ್ಮನಿಗೆ ಅಲ್ಲಿ ಏನ್ ಇದು ಉತ್ತರ ಕೊಟ್ಟಿತು ಅನ್ನುವಂಥದ್ದು ಬಹಳ ಒಳ್ಳೆ ವಿಚಾರಗಳು ಅದಾವ. ನಾಳೆ ನೋಡೋಣ ಒಂದೊಂದು ವಿಚಾರಗಳು, ಬಹಳ ಅದ್ಭುತ ವಿಚಾರಗಳು. ಅದಕ್ಕೆ ಕ್ರಮಶಾಸ್ತ್ರ ಅನ್ನುವಂಥದ್ದು ಬಹಳ ಚಂದ ಹೇಳಿದಾರ ಇದರಲ್ಲಿ. ನೋಡೋಣ ಮತ್ತೆ ನಾಳೆ ವಿಚಾರದಲ್ಲಿ ಅಂತ ಹೇಳಿ ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ